ಸರ್ಕಾರದಿಂದ ಬರಬೇಕಾದಂತಹ ದುಡ್ಡು ಮನೆ ಕಟ್ಕೊಡೋದಕ್ಕೆ ಅದು ಬರದೆ ಕತ್ತಲಿದ್ದಂತ ಸರ ಅಡ ಇಟ್ಟು ಮನೆ ಕಟ್ಕೊಂಡಿದ್ದಾರೆ. ಮತ್ತೊಂದು ಕತೆ ನೋಡ್ತಾ ಹೋದ್ರೆ ಮನೆ ಕಟ್ಕೊಡದೆ ಅಧಿಕಾರಿಗಳು ಇಲ್ಲೂ ಕೂಡ ಕಳ್ಳಾಟ ಮಾಡಿದ್ದಾರೆ. ಮನೆಗೋಸ್ಕರ ಜಮೀನನ್ನೇ ದಂಪತಿ ಒತ್ತೆ ಇಟ್ಟಿದ್ದಾರೆ. 3 ಎಕರೆ ಜಮೀನಿಟ್ಟು ಮನೆ ಕಟ್ಕೊಂಡಿದ್ದಾರೆ. ಬಡ್ಡಿಗೆ ಹಣ ತಂದು ಮನೆ ನಿರ್ಮಿಸ್ಕೊಂಡಿದ್ದಾರೆ ರೈತ. ನಮ್ಮ ಕಷ್ಟಕ್ಕೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಬಂದಿಲ್ಲ. ಅಧಿಕಾರಿಗಳ ಹತ್ರ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ ಅಂತ ಬಡವರು ತಮ್ಮ ದಾರಿ ತಾವು ನೋಡ್ಕೊಂಡಿದ್ದಾರೆ. ಒಬ್ರು ಚಿನ್ನದ ಸರ ಮಾರಿ ಮನೆ ಕಟ್ಕೊಂಡ್ರೆ ಇನ್ನೊಬ್ರು ಜಮೀನ್ನೇ ಅಡ ಇಟ್ಟು ಮನೆ ಕಟ್ಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅಂತ ರೈತ ಮಂಜಪ್ಪ ದಂಪತಿ ಕಣ್ಣೀರು ಹಾಕಿದ್ದಾರೆ. ಮನೆಗಳ ಭ್ರಷ್ಟಾಚಾರ ಯಾವ ರೀತಿ ಇದೆ ಮತ್ತು ಬಡವರಿಗೆ ಯಾವ ರೀತಿ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಜ್ವಲಂತ ಉದಾಹರಣೆಯನ್ನು ನಾನು ತೋರಿಸ್ತಾ ಇದ್ದೀನಿ. ತಮ್ಮ ಮನೆ ಅಂದರೆ ಅರ್ಧಂಬರ್ಧ ಮಟೀರಿಯಲ್ನ ಕೊಟ್ಟು ಕೈ ತೊಳ್ಕೊಂಡ್ರು ಗುತ್ತಿಗೆದಾರರು ಅಧಿಕಾರಿಗಳು ಸ್ಲಂ ಬೋರ್ಡ್ನವರು. ಮನೆ ಪೂರ್ತಿ ಆಗಿರಲಿಲ್ಲ. ಹೀಗಾಗಿ ಮನೆಯನ್ನು ಪೂರ್ತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಂಜಪ್ಪ ಅನ್ನುವಂಥ ಫಲಾನುಭವಿ ತಮ್ಮ ಹೊಲವನ್ನು ಅಡ ಇಟ್ಟು ಅಂದರೆ ಬೇರೆಯವರಿಗೆ ಒತ್ತೆ ಇಟ್ಟು 3 ಲಕ್ಷ ರೂಪಾಯಿ ಹಣವನ್ನು ಸಾಲವಾಗಿ ತೆಗೆದುಕೊಂಡು ಆ ಒಂದು ಹಣದಲ್ಲಿ ಈ ಒಂದು ಮನೆಯನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ. ಇಲ್ಲಿ ನೀವು ಗಮನಿಸ್ಬೋದು, ಫಲಾನುಭವಿ ಮಂಜಪ್ಪ ಅವರು ನಿಂತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಮಂಜಪ್ಪ ಚಿಲ್ಲೂರು ಅನ್ನುವಂಥ ಈ ಒಂದು ಫಲಾನುಭವಿ ಸಾಲ ಸೂಲ ಮಾಡ್ಕೊಂಡು ಜಮೀನು ಊಟ ಮಾಡಲಿಕ್ಕೆ ಒಂದು ತುತ್ತು ಅನ್ನ ಊಟ ಮಾಡಲಿಕ್ಕೆ ಇಟ್ಕೊಂಡಿರುವಂಥ ಜಮೀನನ್ನೇ ಇವತ್ತು ಸಾಲಕ್ಕಾಗಿ ಒತ್ತೆ ಇಟ್ಟು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಾಡಿದಂಥ ಭ್ರಷ್ಟಾಚಾರಗಳು ಅವಘಡಗಳು ಯಾವ ರೀತಿ ಇದೆ ಅನ್ನೋವಂಥದ್ದನ್ನು ಇಲ್ಲಿ ನಾನು ಜ್ವಲಂತವಾಗಿ ತೋರಿಸ್ತಾ ಇದ್ದೀನಿ. ಮಂಜಪ್ಪ ಅವರಿದ್ದಾರೆ, ಮಾತನಾಡಿಸ್ತೀನಿ. ಅಣ್ಣರ, ನಿಮಗೀಗ 3 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಬಂದು ನೀವು ಮನೆ ಪೂರ್ತಿ ಮಾಡಿದಿರಿ. ಇವರು ಸ್ಲಂ ಬೋರ್ಡ್ನವ್ರು ಮತ್ತೆ ಏನು ಕೊಡಲಿಲ್ಲ? ಅರ್ಧಮರ್ಧ ಮಾಡಿ ಇಟ್ಟು ಹೋದ್ರೆ ಕಿಣಿಕ್ ಪಣಿಕ್ ಏನೇನು ಇದು ಮಾಡಲಿಲ್ಲ ರೀ. ಗಿಲಾಯ್ ಪಲಾಯನು ಮಾಡಲಿಲ್ಲ, ಇದು ಮಾಡಲಿಲ್ಲ ರೀ. ಅವ್ರು ಬಾಕ್ಲ ಏನು ಹಚ್ಚಿಲ್ರಿ, ಎಲ್ಲ ನಾವು ಬಾಕ್ಲ ಹಚ್ಚೇವ್ರಿ, ಬಣ್ಣನ ನಾವು ಹಚ್ಚೇವ್ರಿ. ಅವ್ರು ಇದು ಗಿಲಾ ಅಷ್ಟ ಮಾಡ್ಸ್ಯಾರ್ರಿ, ಕಿಟಕಿನ ನಾವು ಹಚ್ಕೊಂಡೇವ್ರಿ. 3 ಲಕ್ಷಕ್ಕೆ ನಮ್ಮ ಮನಿನ ನಾವು ಇದು ನಮ್ಮ ಹೊಲನ ನಾವು ಬಡ್ಡೆ ಹಾಕಿ ಮಾಡೇವಿ ನೋಡ್ರಿ. ಏನು ಕೆಲಸ ಮಾಡಿಲ್ರಿ ಅವ್ರು. ಅಲ್ರಿ ಅಮ್ಮ, ಈಗ ಊಟ ಮಾಡ್ಲಿಕ್ಕೆ ಇದ್ದದ್ದು ಒಂದು 3 ಎಕರೆ ಹೊಲ, ಅದನ್ನು ಬಡ್ಡಿ ಅದನ್ನು ಬೇರೆದವ್ರಿಗೆ ಹಾಕಿ ನೋಡ್ರಿ. ನಾವೀಗ ದುಡಿಬೇಕು, ತಿನ್ಬೇಕ್ರಿ ನಾವು. ಇಲ್ಲ ಅಂದ್ರೆ ನಮ್ಮ ಹೊಟ್ಟೆ ಜೀವನಕ್ಕೆ ಏನು ಇಲ್ಲ ನೋಡ್ರಿ. ಈಗ ಮಾಡ್ತೇವೆ ಅಂದು ಏನು ಕೆಲಸನೂ ಮಾಡಿಲ್ರಿ ಅವರು. ಬರೇ ಬಂದಾಗ ನಾವು ದುಡ್ಡು ಹಾಕಿ ಅವ್ರ ಕಡಿಂತ್ರನ ಅವ್ರು ಏನು ಕೆಲಸನೂ ಸರಿತ್ನಾಗ ಮಾಡ್ತಿದ್ದಿಲ್ರಿ. ನಮ್ಮ ದುಡ್ಡು ಹಾಕಿ ನಾವು ಮಾಡೇವಿ ನೋಡ್ರಿ. ಇರಕ್ಕೆ ಒಂದು ತುತ್ತು ಊಟ ಮಾಡ್ಲಿಕ್ಕೆ ಬೆಳ್ಕೊಳಕ್ ಒಂದು ಜಮೀನು ಇತ್ತು, ಅದನ್ನು ಹಾಕ್ಬಿಟ್ರಲ್ಲ, ಹೊಲಕ್ಕೆ ಹೋಗ್ತಿದ್ರಿ, ದುಡಿತಿದ್ರಿ ನೋಡ್ರಿ. ಈಗ ಅದು ಇಲ್ರಿ. ಈಗ ನಾವು ಬೇರೆದವ್ರ ಕೆಲ್ಸಕ್ಕೆ ಹೋಗಿ ನಾವು ಹೊಟ್ಟೆ ತುಂಬ್ಕೊಳದ್ ನೋಡ್ರಿ. ಫಲಾನುಭವಿಗಳ ಆಕ್ರೋಶದ ಮಾತುಗಳು. ಜಮೀನನ್ನು ಒತ್ತೆ ಇಟ್ಟು ಬಡ್ಡಿಗೆ ಇವತ್ತು ಮನೆ ಕಂಪ್ಲೀಟ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಡವರು ಬಂದಿದ್ದಾರೆ. ಅಂದರೆ ಸರ್ಕಾರ ಇನ್ನಾದರೂ ಇದನ್ನು ಬಗೆಹರಿಸಲಿಲ್ಲ ಅಂತೇಳಿದರೆ ಬಡವರ ಕಣ್ಣೀರಿನ ಶಾಪ ತಡೆದೇ ಇರಲ್ಲ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.